ಅತೋ ದೇವ ಅವಂತು ನೋ ಯತೋ ವಿಷ್ಣುರ್ವಿಚಕ್ರಮೆ ಪೃಥಿವ್ಯಾ ಸಪ್ತಧಾಮಭಿಃ ಅನ್ನುವಂಥ ಮಂತ್ರದ ಒಂದು ಸೂಕ್ತದ ಅರ್ಥವನ್ನು ಈಗ ನೋಡೋಣ. ಇದು 1ನೇ ಮಂಡಲದಲ್ಲಿ 22ನೇ ಸೂಕ್ತ. ಅದರಲ್ಲಿ 16ನೇಯ ಮಂತ್ರದಿಂದ ಆರಂಭಿಸಿ ಸುಮಾರು 5 ರುಕ್ಕುಗಳನ್ನ ವಿಷ್ಣು ಸೂಕ್ತ ಅನ್ನುವ ದೃಷ್ಟಿಯಿಂದ ಕೊಟ್ಟಿರ್ತಾರೆ. ಈ ಏನು ಅಥೋ ದೇವ ಅವಂತು ಅನ್ನುವಂಥ ಮಂತ್ರ ಇದೆಯಲ್ಲ, ಇದನ್ನ ಆ ಗಾಯತ್ರಿಯಿಂದ ಮತ್ತೆ ಅಷ್ಟಾಕ್ಷರದಿಂದ ಆ ಗೋಪಿಚಂದನವನ್ನ ಅಭಿಮಂತ್ರಿಸಬೇಕು ಅಂತ ಹೀಗೆಲ್ಲ ಪದ್ಧತಿ ಇದೆ. ಎಲ್ಲರೂ ಇದನ್ನೇ ಮಾಡ್ತಾರೆ ಅಂತಿಲ್ಲ. ಕೇವಲ ಗಾಯತ್ರಿಯಿಂದ ಅಷ್ಟಾಕ್ಷರದಿಂದ ಗೋಪಿಚಂದನವನ್ನು ಅಭಿಮಂತ್ರಿಸಿ, ಅದನ್ನು ತಿಕ್ಕಿದ ಗೋಪಿಚಂದನವನ್ನು ಅಭಿಮಂತ್ರಿಸಿ ಆಮೇಲೆ ಮುಂದೆ ಅದನ್ನ ಧರಿಸ್ತಾರೆ. ಮತ್ತೆ ಈ ಅಥೋ ದೇವ ಅವಂತುನೋ ಅನ್ನುವ ಮಂತ್ರ ಇದೇನಿದೆಯಲ್ಲ, ಇದು ಪೂಜಾ ಕಾಲದಲ್ಲಿ ಭಗವಂತನಿಗೆ ನಾವು ಅಭಿಷೇಕ ಮಾಡಲಿಕ್ಕೆ ಪುರುಷ ಸೂಕ್ತ, ಪವಮಾನ ಸೂಕ್ತ, ಘರ್ಮ ಸೂಕ್ತ, ಸಮುದ್ರ ಸೂಕ್ತ, ವಿಷ್ಣು ಸೂಕ್ತ ಮತ್ತೆ ಜಿತಂತೆ ಸ್ತೋತ್ರ ಅಂತ ಇಷ್ಟು ಸ್ತೋತ್ರಗಳನ್ನ ಹೇಳುವುದು ರೂಢಿಯಲ್ಲಿದೆ. ಅಲ್ಲೂ ಕೂಡ ಬರುವಂತಹ ಒಂದು ಮಂತ್ರ ಇದು. ಪೂಜಾ ಕಾಲದಲ್ಲೂ ಕೂಡ ಬಳಕೆ ಆಗುವಂತಹ ಮಂತ್ರ ಆದ್ರಿಂದ ಇದರ ಅರ್ಥವನ್ನು ಕೂಡ ಈಗ ನೋಡೋಣ. ಈ ಮಂತ್ರದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ನಾವು ವಿಶೇಷ ಶ್ರಮ ಏನು ಪಡಬೇಕಾಗಿಲ್ಲ. ಅನೇಕ ಬೇರೆ ಬೇರೆ ಮಂತ್ರಗಳಿಗೆ ಬೇರೆ ಭಾಷೆಕಾರರು ಏನು ಅರ್ಥ ಮಾಡಿದ್ದಾರೆ ಅಂತ ನೋಡಿ ಅದನ್ನ ನಮ್ಮ ಸಿದ್ಧಾಂತಕ್ಕೆ ಹೊಂದಿಸಿಕೊಂಡು ನಾವು ಪ್ರಯತ್ನ ಪಡಬೇಕಾಗ್ತಿರ್ತದೆ. ಇದಕ್ಕೆ ಆಚಾರ್ಯರು ಋಗ್ಭಾಷ್ಯದಲ್ಲಿ 32ನೇ ಶ್ಲೋಕದಿಂದ ಆರಂಭಿಸಿ ವ್ಯಾಖ್ಯಾನ ಮಾಡೇ ಇದ್ದಾರೆ. ಅದನ್ನ ಇಲ್ಲಿ ಗಮನಿಸೋಣ. ಅಸುರೇಭ್ಯೋ ಜಗದ್ಧತ್ವ ಯತೋ ವಿಷ್ಣುಸ್ತ್ರಿಭಿಕ್ರಮೈಃ ಆರಭ್ಯ ಸಪ್ತಲೋಕೈಃ ಸಾಕಂ ಜಗತ್ಪತಿಃ ಚಕ್ರೇ ಸುರಾನ್ ಪದಸ್ಥಾನಪ್ಯತೋ ದೇವ ಅವಂತುನಃ ವಿಶಿಷ್ಟ ಬಲಚೇಷ್ಟತ್ವಾತ್ ವಿಷ್ಣುರಿತ್ಯಭಿರಾಹರೇಃ ಪ್ರಾಣಂ ಬಲಂ ಶಕಾರಂ ಚ ನಕಾರಂ ಚಾಹ ಹಿ ಶ್ರುತಿಃ. ಜಗತ್ಪತಿಯಾದಂತಹ ವಿಷ್ಣು ಪೃಥಿವ್ಯಾಹ ಅಂತ ಏನು ವೇದದಲ್ಲಿ ಶಬ್ದ ಇದೆ, ಅದಕ್ಕೆ ಪೃಥ್ವಿ ಆರಭ್ಯ ಅಂತ ಹೀಗರ್ಥ. ಈ ಪೃಥ್ವಿಯಿಂದ ತೊಡಗಿ 7 ಲೋಕದಿಂದ ಕೂಡಿದಂತಹ ಈ ಜಗತ್ತನ್ನ 3 ಹೆಜ್ಜೆಯಿಂದ ಆಕ್ರಮಿಸಿದ್ದಾನೆ. ವಿಷ್ಣು ತ್ರಿಭಿಃ ಕ್ರಮೈಃ, ಕ್ರಮ ಅಂದ್ರೆ ಪಾದಕ್ಷೇಪ ಅಂತ ಅರ್ಥ. ಹೀಗೆ ಆಕ್ರಮಿಸಿ ಅಸುರೇಭ್ಯ ಜಗದ್ಧೃತ್ವ, ಅಸುರರಿಂದ ಆ ಜಗತ್ತನ್ನ ಅಪಹರಿಸಿದ್ದಾನೆ. ಜಗತ್ತನ್ನ ಅಪಹರಿಸಿ ಆ ದೇವತೆಗಳನ್ನ ಅವರವರ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಇಂಥ ಭಗವಂತನ ಮಹಿಮೆಯಿಂದ ಆ ದೇವತೆಗಳಿಗೆ ತಮ್ಮ ಸ್ಥಾನ, ಅವರ ಮಾನ, ಧನ ಎಲ್ಲವೂ ಪ್ರಾಪ್ತವಾಗಿದೆ. ಆ ದೇವತೆಗಳು ನಮ್ಮನ್ನು ರಕ್ಷಿಸಲಿ. ಅತಃ ದೇವ ಅವಂತು ನಹ, ನಹ ನಮ್ಮನ್ನು, ದೇವಾಹ ದೇವತೆಗಳು, ಅತಃ ಆ ಕಾರಣದಿಂದ ಅವಂತು ರಕ್ಷಿಸಲಿ. ಯತಃ ಯಾವ ಕಾರಣದಿಂದ ವಿಷ್ಣು ಈ ಜಗತ್ತನ್ನೆಲ್ಲ ತನ್ನ ಪಾದಕ್ರಮಗಳಿಂದ ಗೆದ್ದು ಅವರಿಗೆ ತಮ್ಮ ಸ್ಥಾನಗಳನ್ನು ಕೊಟ್ಟಿದ್ದಾನೋ ಆ ಕಾರಣದಿಂದ ಅವರು ನಮ್ಮೆಲ್ಲರನ್ನು ಕೂಡ ರಕ್ಷಿಸಲಿ ಅಂತ ಹೀಗೆ ಅರ್ಥ. ಅದಕ್ಕೆ ಪೃಥ್ವಿಯಾಹ ಅಂದ್ರೆ ಪೃಥ್ವಿಯಿಂದ ಆರಂಭ ಮಾಡಿಕೊಂಡು, ಸಪ್ತಧಾಮಭಿ 7 ಲೋಕಗಳಿಂದ ಕೂಡಿದಂಥ ಈ ಜಗತ್ತನ್ನು ಅಂತ ಅರ್ಥ. ಸಪ್ತಧಾಮಭಿ ಸಾಕಂ ಅಂತ ಹೀಗಾದ ಅರ್ಥ. ವಿಷ್ಣು ಅಂತ ಶಬ್ದ ಇದೆ. ಆ ವಿಷ್ಣು ಅನ್ನೋ ಶಬ್ದಕ್ಕೆ ಒಂದು ಅರ್ಥವನ್ನು ಕೂಡ ಅಲ್ಲೇ ಹೇಳ್ತಾರೆ. ವಿ ಅಂತಂದ್ರೆ ವಿಶಿಷ್ಟ, ಉತ್ತಮ ಅಂತ ಅರ್ಥ. ನ ಅಂದ್ರೆ ಬಲ, ಶ ಅಂತಂದ್ರೆ ಪ್ರವೃತ್ತಿ ಅಂತ ಅರ್ಥ. ಉತ್ತಮವಾದ ಬಲ ಹಾಗೂ ಪ್ರವೃತ್ತಿ ಉಳ್ಳವನು, ಉತ್ತಮವಾದ ಬಲ ಉಳ್ಳವನು ತಾನು, ಹಾಗೂ ಪ್ರವೃತ್ತಿಯನ್ನು ನಮ್ಮ ಕಡೆಯಿಂದ ಮಾಡಿಸುವಂತವನು. ಐತರೇಯ ಉಪನಿಷತ್ನಲ್ಲಿ ತಸ್ಯೈವ ಏತಸ್ಯೈ ಸಂಹಿತಾಯೈ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಸಯೋಹೈತೌ ನಕಾರ ಶಕಾರ ಅನುಸಂಹಿತಂ ರುಚೋ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಅಂತ ಆ ವಿಷ್ಣು ಶಬ್ದದ ಅರ್ಥವನ್ನ ಐತರೇಯ ಉಪನಿಷತ್ತು ಹೇಳ್ತದೆ. ನಕಾರ ಬಲವನ್ನು, ಶಕಾರ ಅನ್ನೋದು ಭಗವಂತ ಎಲ್ಲರಿಗೂ ನಿಯಾಮಕ ಅನ್ನೋದನ್ನು ಹೇಳ್ತದೆ. ಈ ನಕಾರ ಮತ್ತು ಶಕಾರಗಳ ಅರ್ಥವನ್ನು ತಿಳ್ಕೊಂಡಂಥವನು ಇಡೀ ಸಂಹಿತಾದ ವೇದದ ಅರ್ಥವನ್ನೆಲ್ಲ ತಿಳ್ಕೊಂಡಂತೆ ಆಗ್ತದೆ ಅಂತ ಅಲ್ಲಿ ವರ್ಣನೆ ಇದೆ.
ಇದಕ್ಕೆ ಸಾಯಣ ಭಾಷ್ಯವನ್ನು ನಾನು ಕೂಡ ನೋಡಿದ್ದೇನೆ. ಮತ್ತೆ ಋಗ್ಭಾಷ್ಯದ ಅನುವಾದ ಅದರ ವ್ಯಾಖ್ಯಾನಗಳಲ್ಲೂ ಕೂಡ ಸಾಯಣ ಭಾಷೆ ಏನು ಹೇಳಿದೆ ಅಂತ ಅನ್ನೋದನ್ನ ಅದು ಅವರು ಕೂಡ ಗಮನಿಸಿದ್ದಾರೆ. ಅಲ್ಲಿ ಅದನ್ನ ವಿಮರ್ಶಿಸ್ತಾರೆ. ಪೃಥಿವ್ಯಾಹ ಸಪ್ತಧಾಮಭಿಹಿ 7 ಛಂದಸ್ಸುಗಳಿಂದ ಕೂಡಿದಂಥ ಈ ಒಂದು ಭೂಮಿ ಎಂಬ ಪ್ರದೇಶದಿಂದ ಅವನು ಪಾದಕ್ರಮಣ ಮಾಡಿದ. ಆ ಭೂ ಪ್ರದೇಶದಿಂದ ದೇವತೆಗಳು ನಮ್ಮನ್ನು ಕಾಪಾಡಲಿ. ಭೂಮಿಯಿಂದ ನಮ್ಮನ್ನು ಕಾಪಾಡುವುದು ಅಂತಂದ್ರೆ ನಮ್ಮೆಲ್ಲರ ಪಾಪಗಳನ್ನ ಅವರು ಪರಿಹರಿಸುವುದು ಅಂತ ಅರ್ಥ ಅಂತ ಹೀಗೊಂದು ಅರ್ಥವನ್ನ ಅಲ್ಲಿ ತಿಳಿಸ್ತಾರೆ. ವಿಷ್ಣು ಪರಮೇಶ್ವರ ಸಪ್ತಧಾಮಭಿಹಿ ಅಂದ್ರೆ ಸಪ್ತಭಿಹಿ ಗಾಯತ್ರ್ಯಾದಿಭಿಹಿ ಛಂದೋಭಿಹಿ ಸಾಧನಭೂತೈ ಯತಃ ಪೃಥಿವ್ಯಾಂ ಯಸ್ಮಾತ್ ಭೂತ್ ಪ್ರದೇಶಾತ್ ವಿಚಕ್ರಮೆ. ಗಾಯತ್ರಿ ಮೊದಲಾದ ಛಂದಸ್ಸುಗಳಿಂದ ಆ ಛಂದಸ್ಸುಗಳನ್ನು ಸಾಧನವನ್ನಾಗಿ ಮಾಡಿಕೊಂಡು ಭೂ ಪ್ರದೇಶದಿಂದ ಆತ ಪಾದಕ್ರಮಣ ಮಾಡಿದ. ಅತಃ ಅಸ್ಮಾತ್ ಪೃಥ್ವಿ ಪ್ರದೇಶ ತನಃ ಅಸ್ಮಾನ್ ದೇವಾಹ ಅವಂತು. ದೇವತೆಗಳು ನಮ್ಮನ್ನು ಕಾಪಾಡಲಿ. ವಿಷ್ಣು ಈ ಪೃಥ್ವಿ ಇತ್ಯಾದಿ ಲೋಕಗಳಲ್ಲಿ ಇದ್ದಾನೆ, ಅವನು ಈ ಜಗತ್ತನ್ನು ಗೆಲ್ಲುತ್ತಾನೆ ಅಂತ ಅನ್ನೋದನ್ನೆಲ್ಲ ಒಂದು ಬೇರೆ ಒಂದು ವೇದವಾಕ್ಯವನ್ನ ತೈತ್ರಿಯದಲ್ಲಿ ಬರುವಂತದನ್ನ ಉದ್ಧರಿಸ್ತಾರೆ ಆ ಸಾಯಣ ಭಾಷೆಯಲ್ಲಿ. ವಿಷ್ಣು ಮುಖಾಹ ವೈ ದೇವಾಹ ಚಂದೋಭಿಹಿ ಇಮಾನ್ ಲೋಕಾನ್ ಅನಪಜಯನ್ ಅಭ್ಯುಜಯನ್. ವಿಷ್ಣು ಮೊದಲಾದ ಎಲ್ಲ ದೇವತೆಗಳು ಛಂದೋಭಿಹಿ ವೇದಗಳ ಮೂಲಕ ಇಮಾನ್ ಲೋಕಾನ್ ಈ ಎಲ್ಲ ಲೋಕಗಳನ್ನು ಗೆದ್ದರು ಅಂತ ಒಂದು ವೇದವಾಕ್ಯ ಕೇಳಿ ಬರ್ತದೆ ಬೇರೆ ಕಡೆ. ಆ ವೇದವಾಕ್ಯವನ್ನು ಆಧಾರವಾಗಿಟ್ಕೊಂಡು ಈ ಒಂದು ಮಂತ್ರಕ್ಕೆ ಸಾಯಣಾದಿ ಭಾಷೆಗಳಲ್ಲಿ ಅರ್ಥ ಹೇಳುತ್ತಾರೆ. ಆದರೆ ಗಾಯತ್ರಿ ಮೊದಲಾದ ಛಂದಸ್ಸುಗಳನ್ನ ಸಾಧನವನ್ನಾಗಿ ಮಾಡಿಕೊಂಡು ಆತ ಜಗತ್ತನ್ನು ಗೆಲ್ಲುವುದು ಅಂದ್ರೆ ಏನರ್ಥ, ಅದರ ತಾತ್ಪರ್ಯ ಏನು ಅಂತ ಅನ್ನೋದನ್ನ ಅಲ್ಲಿ ಆ ವ್ಯಾಖ್ಯಾನ ಸ್ಪಷ್ಟಪಡಿಸೋದಿಲ್ಲ. ಅದಕ್ಕಾಗಿ ಆಚಾರ್ಯರು ಹೇಳಿದಂತಹ ಈ ಒಂದು ವ್ಯಾಖ್ಯಾನವನ್ನ ಅಲ್ಲಿ ನಾವು ಪರಿಗಣಿಸಬೇಕಾಗ್ತದೆ. ಸಾಯಣ ಹೇಳಿದಂತಹ ಅರ್ಥವನ್ನು ಕೂಡ ನೋಡಿದ್ದೇವೆ. ಆಚಾರ್ಯ ಹೇಳಿದಂತಹ ಅರ್ಥ ಹೇಗೆ ಮಹತ್ವಪೂರ್ಣವಾಗಿದೆ ಅಂತ ಕೂಡ ನೋಡಿದ್ದೇವೆ. ಇದೆಲ್ಲವನ್ನು ನೋಡ್ತಿರುವಾಗ ಆ ಪೃಥಿವ್ಯಾಹ ಸಪ್ತಧಾಮಭಿಹಿ ವಿಷ್ಣು ವಿಚಕ್ರಮೆ ಅಂತೇನೋ ಒಂದು ಮಂತ್ರ ಇದೆ. ಅದಕ್ಕೆ ಹೀಗೂ ಒಂದು ಅರ್ಥವನ್ನು ಕೂಡ ಹೇಳಬಹುದು. ಇದು ನಾವು ಹೇಳ್ತಿರುವಂತಹ ಅರ್ಥ ಶಾಸ್ತ್ರದ ಆಶಯಕ್ಕೆ ವಿರುದ್ಧ ಆಗಿಲ್ಲದೆ ಹೋದ್ರೆ ಅದನ್ನ ಸ್ವೀಕಾರ ಮಾಡಬಹುದು ಅಂತ ಪ್ರಾಜ್ಞರು ಹೇಳ್ತಾರೆ. ಆದ್ರಿಂದ ಹೀಗೆ ಒಂದು ಅರ್ಥ ನನಗೆ ಕಾಣಿಸ್ತದೆ. ಪೃಥಿವ್ಯಾಹ ಸಪ್ತಧಾಮಭಿಹಿ, ಪೃಥ್ವಿ ಅಂದ್ರೆ ವೇದ, ಪೃಥುತ್ವ ಪೃಥ್ವಿ ಅಂತ ಆ ಪೃಥ್ವಿ ಶಬ್ದದ ಅರ್ಥವನ್ನು ಹೇಳಿದ್ದಾರೆ. ವಿಸ್ತೃತವಾದುದು, ಅತ್ಯಂತ ವ್ಯಾಪಕವಾದಂಥದ್ದು, ಎಲ್ಲ ಕಾಲ ದೇಶಗಳಲ್ಲೂ ಕೂಡ ಇರುವಂಥದ್ದು. ಆದ್ರಿಂದ ಪೃಥ್ವಿ ಅಂದ್ರೆ ವೇದ. ಆ ವೇದದ ಸಪ್ತಧಾಮಭಿಹಿ ಅಂದ್ರೆ ಸಪ್ತ ಛಂದಸ್ಸುಗಳು. ಆ ಛಂದಸ್ಸುಗಳು ಅಂತ ಏನರ್ಥ ಹೇಳಿದ್ದಾರೆ ಸಾಯಣಾದಿ ಭಾಷೆಗಳಲ್ಲಿ. ಅದರ ಬದಲು ಸಪ್ತಧಾಮಭಿಹಿ ಆ ವೇದದ 7 ಬೆಳಕುಗಳು. ವೇದದ 7 ಬೆಳಕುಗಳು ಅಂದ್ರೆ ಬಳಿತ್ಥಾ ಸೂಕ್ತದಲ್ಲಿ ಸಪ್ತಶಿವಾಸು ಮಾತೃಷು ಅಂತ ಏನ್ ಕೇಳಿ ಬರ್ತದಲ್ಲ, ತೃತೀಯಮ ಸಪ್ತಶಿವಾಸು ಮಾತೃಷು ಅಂತ. ಅಲ್ಲಿ ಆ ಸಪ್ತಶಿವಾಸು ಮಾತೃಷು ಅಂತಂದ್ರೆ ವಾಚಃ ಮಾಹ ಮಾತರ ಸ್ಮೃತಾಃ ಮೃಗಾದ್ಯಾಹ ಇತಿಹಾಸಶ್ಚ ಪುರಾಣಂ ಪಂಚರಾತ್ರಕಂ ಪ್ರೋಕ್ತಾಃ ಸಪ್ತಶಿವಾಸ್ತತ್ರ. ಉಪನಿಷತ್ ಭಾಷೆಗಳಲ್ಲಿ ಅನೇಕ ಕಡೆ ಆಚಾರ್ಯರು ಆ ಸಪ್ತಶಿವಾಹ ಮಾತರಃ ಅತ್ಯಂತ ಮಂಗಳಕರವಾದಂತಹ 7 ತಾಯಂದಿರು ಅಥವಾ ಆ ಮಾತುಗಳು, ಮಾತರಹ ಅಂದ್ರೆ ಮಾತುಗಳು, ವಾಚೋಮ ಮಾತರ ಸ್ಮೃತಾಃ. ಮಾತರಹ ಅಂದ್ರೆ ಕೇವಲ ತಾಯಂದಿರಲ್ಲ, ಮಾತುಗಳಿಗೂ ಕೂಡ ಮಾ ಅಂತನೂ ಹೇಳ್ತಾರೆ ಮತ್ತು ಮಾತರಹ ಅಂತನೂ ಕೂಡ ಹೇಳ್ತಾರೆ. ಪೃಥಿವ್ಯಾಹ ಸಪ್ತಧಾಮಭಿಹಿ ಆ ವೇದದ, ಅದು ವೇದ
ಎಲ್ಲ ಕಡೆ ಕಾಲ ದೇಶಗಳಲ್ಲಿ ವ್ಯಾಪ್ತವಾದ್ರಿಂದ ಪೃಥ್ವಿ, ಮತ್ತೆ ಪ್ರಥಯತೆ ಇತಿ ಪೃಥ್ವಿ, ಪರಮಾತ್ಮನನ್ನು ತಿಳಿಸುವಂಥದ್ದು ಅದೇ ಆದ್ರಿಂದ ಅದಕ್ಕೆ ಪೃಥ್ವಿ ಅಂತ ಹೆಸರು. ಆ ಪೃಥ್ವಿ ಆ ಶಾಸ್ತ್ರದ ವೇದಾದಿ ಶಾಸ್ತ್ರಗಳ 7 ಧಾಮಗಳು ಅಂದ್ರೆ ಬೆಳಕುಗಳು, ಪ್ರಕಾರಗಳು. ಆ 7 ಪ್ರಕಾರಗಳು ಅಂದ್ರೆ ಋಗಾದಿ 4 ವೇದಗಳು, ಋಗ್ ಯಜುರ್ ಸಾಮ ಅಥರ್ವ ಅನ್ನುವಂಥ 4 ವೇದಗಳು, ಇತಿಹಾಸ ಮತ್ತೆ ಇತಿಹಾಸ ಅಂದ್ರೆ ಮಹಾಭಾರತ, ಪುರಾಣ ಅಂದ್ರೆ 18 ಪುರಾಣಗಳು, ಪಂಚರಾತ್ರ. ಹೀಗೆ ಇವೇ 7ನ್ನ ಸಪ್ತ ಶಿವಾಹ ಮಾತರಹ ಅಂತ ಆಚಾರ್ಯರು ಸುರಮೂಲದಲ್ಲಿ ಅನೇಕ ಕಡೆ ಹೇಳಿದ್ದಾರೆ. ಆದ್ದರಿಂದ ಪೃಥಿವ್ಯಾಹ ವೇದಶಾಸ್ತ್ರದ ಸಪ್ತಧಾಮವಿಹಿ 7 ಪ್ರಕಾರಗಳಾದಂತಹ ಋಗಾದಿ ವೇದಗಳು, ಇತಿಹಾಸ, ಪುರಾಣ ಮತ್ತು ಪಂಚರಾತ್ರಗಳ ಜೊತೆಗೆ ವಿಷ್ಣು ವಿಚಕ್ರಮೆ, ಅವನು ಈ ಜಗತ್ತೆಲ್ಲವನ್ನು ಕೂಡ ಮೀರಿ ನಿಂತಿದ್ದಾನೆ. ಯತಃ ಈ ಕಾರಣದಿಂದ ಅವನು ಮೀರಿ ನಿಂತಿದ್ದಾನೋ ಆ ಕಾರಣದಿಂದ ದೇವತೆಗಳು ನಮ್ಮನ್ನು ರಕ್ಷಿಸಲಿ ಅಂತ ಅದರ ಒಂದು ಅರ್ಥವನ್ನು ಹೇಳಬಹುದು. ಇದು ಅದಕ್ಕೆ ಸಂಬಂಧ ಏನು, ಯಾಕೆ ಹೀಗೆ ವ್ಯಾಖ್ಯಾನ ಮಾಡಬೇಕು ಅಂತ ನನಗೆ ಕಾಣಿಸ್ತು ಅಂದ್ರೆ, ನಮಗೆ ಹರಿವಂಶ ಇತ್ಯಾದಿ ಕಡೆಯಲ್ಲಿ ಬರುವಂತಹ ತಾತ್ಪರ್ಯ ನಿರ್ಣಯದಲ್ಲೂ ಬರುವಂತಹ ಧನ್ಯಾಶ್ಚರ್ಯ ಉಪಾಖ್ಯಾನದ ಬಗ್ಗೆ ಗೊತ್ತಿದೆ. ಭಗವಂತನನ್ನ ನೀನು ಧನ್ಯ, ನೀನು ಆಶ್ಚರ್ಯ ಅಂತ ನಾರದರು ವರ್ಣಿಸಿದರು. ಆಗ ಭಗವಂತ ಹೇಳಿದ್ದು ನಮಗೆ ಗೊತ್ತಿದೆ. ದಕ್ಷಿಣಾಭಿಸಹೈವೈತನ್ ಮದಧಸ್ತಾ ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾರಮ. ನಾನು ಶ್ರೇಷ್ಠ ಹೌದು, ಆದ್ರೆ ದಕ್ಷಿಣಾದೇವಿ ಜೊತೆಗೆ ನಾನು ಶ್ರೇಷ್ಠ ಅಂತ ಹೇಳಿದಂಥ ಮಾತಿದೆ. ದಕ್ಷಿಣಾಭಿ ಸಹ ಏವ ಏತತ್ ಮದಧಸ್ತಾತ್ ಜಗತ್ಸದಾ. ಮದಧಸ್ತಾತ್ ಮತ್ತು ಅಧಸ್ತಾತ್, ನನಗಿಂತ ಕೆಳಗಿದೆ ಈ ಜಗತ್ತು ಸದಾ ಯಾವಾಗಲೂ ಕೂಡ. ಹೇಗೆಂದ್ರೆ ದಕ್ಷಿಣಾಭಿಹಿ, ಆ ದಕ್ಷಿಣಾ ಶಬ್ದವಾಚ್ಯವಾದ ರಮಾದೇವಿಯ ರೂಪಗಳ ಜೊತೆಗೇನೆ ನಾನು ಈ ಜಗತ್ತನ್ನು ಮೀರಿ ಮೇಲಿದ್ದೇನೆ. ಜಗತ್ತು ನನಗೆ ಅಧೀನವಾಗಿ ಕೆಳಗಿದೆ, ನನಗಿಂತ ಅಧಮವಾಗಿ ಅದು ಕೆಳಗಿದೆ. ಧನ್ಯಾಶ್ಚರ್ಯೋಹಮೇವೈಕಃ, ನಾನೇ ಧನ್ಯನೂ ಆಗಿದ್ದೇನೆ, ಆಶ್ಚರ್ಯನೂ ಆಗಿದ್ದೇನೆ. ಮಿತ್ರಮ್ಮೆ ದಕ್ಷಿಣಾರಮ, ಆ ದಕ್ಷಿಣಾ ಶಬ್ದವಾಚ್ಯವಾದ ಲಕ್ಷ್ಮೀದೇವಿ ನನ್ನ ಮಿತ್ರಳಾಗಿದ್ದಾಳೆ. ಇದು ಅಲ್ಲಿ ಬರುವಂತ ಸಂಗತಿ. ಭಗವಂತ ಶ್ರೇಷ್ಠನಾಗಿರುವುದು ಅಂದ್ರೆ, ಈ ಜಗತ್ತಿನಗಿಂತ ಆತ ಶ್ರೇಷ್ಠನಾಗಿರುವುದು ಅಂದರೆ ಈ ಲಕ್ಷ್ಮೀದೇವಿಯ ರೂಪಗಳ ಜೊತೆಗೇನೆ ಆತ ಶ್ರೇಷ್ಠನಾಗಿರುವುದು. ಹಾಗೆ ವಿಷ್ಣು ವಿಚಕ್ರಮೆ, ಇದೆಲ್ಲವನ್ನು ಮೀರಿ ಮೇಲೆ ನಿಂತಿದ್ದಾನೆ. ಅದನ್ನು ಮುಂದೆ ನಾವು ನೋಡ್ತೇವೆ. ಚೇತನಾತ್ಮಕವಾದಂತಹ ಜಗತ್ತು, ವೇದಗಳು, ಕಾಲಗಳು, ಗುಣಗಳು, ಇದೆಲ್ಲವನ್ನೂ ಕೂಡ ಆತ ಮೀರಿ ನಿಂತಿದ್ದಾನೆ ಅಂತ ಮುಂದಿನ ಒಂದು ಮಂತ್ರದಲ್ಲಿ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಎಲ್ಲ ಜಗತ್ತಿಗಿಂತ ಆತ ಮೇಲಿದ್ದಾನಲ್ಲ. ಮೇಲಿರುವುದು ಹೇಗೆ ಅಂದ್ರೆ, ಲಕ್ಷ್ಮೀದೇವಿ ಈ ಎಲ್ಲ ವೇದಶಾಸ್ತ್ರಗಳಿಗೆ ಅಭಿಮಾನಿನಿ. ಅವಳ ಈ 7 ರೂಪಗಳು, 4 ವೇದಗಳಿಗೆ ಅಭಿಮಾನಿಗಳಂತಹ ರೂಪಗಳು, ಇತಿಹಾಸ, ಪುರಾಣ ಮತ್ತು ಪಂಚರಾತ್ರಗಳಿಗೆ ಅಭಿಮಾನಿಗಳಾದಂತಹ ಅವಳ ರೂಪಗಳು, ಅವಳ ಈ ರೂಪದೊಂದಿಗೆ ನಾನು ವಿಷ್ಣು ಈ ಜಗತ್ತೆಲ್ಲವನ್ನು ಕೂಡ ಮೀರಿ ಮೇಲಿದ್ದೇನೆ. ಯತಃ, ಯಾವ ಕಾರಣದಿಂದ ಹೀಗಿದ್ದೇನೋ, ಅತಃ ದೇವ ಹೀಗೆ ಭಗವಂತ ಇದ್ದಾನೋ, ನಾನಿದ್ದೇನೆ ಅಂತ ಭಗವಂತ ಹೇಳ್ಕೊಂಡದ್ದಲ್ಲ, ಅದು ವಿಷ್ಣು ಮೇಲಿದ್ದಾನೆ ಅಂತ ಆ ಋಷಿ ಹೇಳುವಂತ ಮಾತು. ಅತಃ, ಆ ಕಾರಣದಿಂದ ದೇವಾಹ ಅವಂತುನಃ, ದೇವತೆಗಳಲ್ಲೂ ಕೂಡ ನಮ್ಮನ್ನು ರಕ್ಷಿಸಲಿ. ಈ ಲಕ್ಷ್ಮೀದೇವಿಯ ರೂಪಗಳ ಜೊತೆಗೆ ಭಗವಂತ ಮೇಲಿರುವುದಕ್ಕೂ ದೇವತೆಗಳು ನಮ್ಮನ್ನು ರಕ್ಷಿಸುವುದಕ್ಕೂ ಏನೊಂದು ಸಂಬಂಧ ಅಂದ್ರೆ, ಪರಮಾತ್ಮ ಲಕ್ಷ್ಮೀದೇವಿಯ ಜೊತೆಗೆ ಈ ಜಗತ್ತೆಲ್ಲವನ್ನು ಮೀರಿ ನಿಂತಿದ್ದಾನೆ ಅನ್ನೋ ಒಂದು ಸತ್ಯವನ್ನ ನಾವು ಅನುಸಂಧಾನ ಮಾಡಿಕೊಂಡ್ರೆ, ಅದನ್ನು ನಾವು ಉಪಾಸಿಸಿದ್ರೆ, ಆ ಸತ್ಯವನ್ನ ಅರಿತುಕೊಂಡ ಉಪಾಸಿಸಿದ ಒಂದು ಪುಣ್ಯದ ಫಲವಾಗಿ ದೇವತೆಗಳು ಎಲ್ಲರನ್ನೂ ಕೂಡ ರಕ್ಷಿಸ್ತಾರೆ ಅಂತ ಅದು ತಾತ್ಪರ್ಯ. ಅದು ಯಾಕೆ ಹಾಗೆ ಅಂದ್ರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಉದ್ಧರಿಸ್ತಾರೆ. ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದವು ಪರಸ್ಪರಂ
ತೇನ ಸತ್ಯೇನ ವಾಂ ದೇವಾಹ ತ್ರಾಯಂತು ಸಹ ಕೇಶವಾಹ ಅಂತ ಅವನ ಮಾತಿದೆ. ಆ ಮಾತಿನ ಸ್ಫೂರ್ತಿಯಿಂದ ಇದನ್ನು ಹೀಗೆ ವ್ಯಾಖ್ಯಾನಿಸಿದ್ದೇನೆ. ಈಶ್ವರಶ್ಚ ಜೀವಶ್ಚ ಸತ್ಯಭೇದವು ಪರಸ್ಪರಂ. ಈಶ್ವರನು ಜೀವನು ಇವರಿಬ್ಬರು ಕೂಡ ಪರಸ್ಪರವಾಗಿ ಸತ್ಯವಾದ ಭೇದವುಳ್ಳವರಾಗಿದ್ದಾರೆ. ಯಥಾ ಯಾವ ಕಾರಣದಿಂದ ಅವರು ಸತ್ಯವಾದ ಭೇದವುಳ್ಳವರಾಗಿದ್ದಾರೋ ತೇನ ಸತ್ಯೇನ ಈ ಒಂದು ಸತ್ಯದಿಂದಾಗಿ ಸಹಕೇಶವಾಹ ಭಗವಂತನ ಜೊತೆಗೂಡಿದ ಎಲ್ಲ ದೇವತೆಗಳು ಕೂಡ ಮಾಂ ತ್ರಾಯಂತು ತೇನ ಸತ್ಯೇನ ಮಾಂ ದೇವಾಹ ತ್ರಾಯಂತು ಸಹಕೇಶವಾಹ ನನ್ನನ್ನು ರಕ್ಷಿಸಲಿ ಅಂತ ಅಲ್ಲಿದೆ. ಜೀವ ಈಶ್ವರರಿಬ್ಬರು ಪರಸ್ಪರ ಭಿನ್ನರಾಗಿದ್ದಾರೆ ಅನ್ನುವ ಸಂಗತಿಯನ್ನು ತಿಳ್ಕೊಂಡಿದ್ರಿಂದ, ಈ ಒಂದು ತಾತ್ವಿಕವಾದಂತಹ ಸಂಗತಿಯನ್ನು ನಾವು ತಿಳ್ಕೊಂಡಿದ್ರಿಂದ ಎಲ್ಲ ದೇವತೆಗಳು ಕೂಡ ತೃಪ್ತರಾಗ್ತಾರೆ. ತೃಪ್ತರಾಗಿ ಅವರು ನಮ್ಮನ್ನ ರಕ್ಷಿಸಲಿ, ಆ ಸಾಧಕನನ್ನ, ಆ ಜ್ಞಾನಿಯನ್ನು ರಕ್ಷಿಸಲಿ ಅಂತ ಅಲ್ಲಿರೋದು. ಹಾಗೇನೆ ವಾಂಗ್ಮಾನಿನಿಯಾದಂತಹ ಸಕಲ ವಾಂಗ್ಮನೋ ದೇವತೆಯಾದಂತಹ ರಮಾದೇವಿಯ 7 ಆ ರೂಪಗಳ ಜೊತೆಗೇನೆ ಅವನು ಈ ಜಗತ್ತೆಲ್ಲವನ್ನು ಕೂಡ ಮೀರಿ ಮೇಲೆ ನಿಂತಿದ್ದಾನೆ. ವಿಚಕ್ರಮೆ ಅಂದ್ರೆ ಅದು. ಈ ಒಂದು ಸತ್ಯ ನಾವು ತಿಳ್ಕೊಂಡಿದ್ರಿಂದ, ಅದನ್ನು ತಿಳ್ಕೊಂಡಿದ್ರಿಂದ, ಯತಃ ಯಾವ ಕಾರಣದಿಂದ ಹೀಗೆ ಭಗವಂತ ಮಾಡಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ, ಅತಃ ಆ ಕಾರಣದಿಂದ ದೇವಾಹ ಅವಂತುನಃ ನಮ್ಮನ್ನು ರಕ್ಷಿಸಲಿ ಅಂತ ಇನ್ನೊಂದು ಅರ್ಥವನ್ನು ಕೂಡ ನಾವು ಅನುಸಂಧಾನ ತಂದುಕೊಳ್ಳಬಹುದು. ಈ ಅಥೋ ದೇವಾವಂತನು ಅನ್ನೋ ಮಂತ್ರಕ್ಕೆ ಹೀಗೊಂದು ಬೇರೆ ಅರ್ಥವನ್ನು ಕೂಡ ನನಗೆ ಹೊಳೆದದ್ದನ್ನು ಹೇಳಿದ್ದೇನೆ. ಋಗ್ಭಾಷ್ಯಕಾರರ ಆಚಾರ್ಯರಿಗೂ ಉಳಿದೆಲ್ಲ ಟೀಕಾ ಟಿಪ್ಪಣಿಕಾರರಿಗೂ ಕೂಡ ಈ ಅರ್ಥ ಸಮ್ಮತ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ. ಅದಕ್ಕಾಗಿಯೇ ಅದಕ್ಕೆ ಧನ್ಯಾಶ್ಚರ್ಯ ಉಪಾಖ್ಯಾನದ ದಕ್ಷಿಣಾಭಿಸಹೈವೈತನ್ ಮತಸ್ಥತ್ ಅನ್ನುವ ಹರಿವಂಶದ ಶ್ಲೋಕದ ಮತ್ತೆ ಬ್ರಹ್ಮಸೂತ್ರ ಭಾಷ್ಯದ ಯಥೇಶ್ವರಶ್ಚ ಜೀವಶ್ಚ ಅನ್ನುವ ಒಂದು ಶ್ಲೋಕದ ಆಧಾರವನ್ನು ಕೂಡ ತೋರಿಸಿದ್ದೇನೆ. ಆದ್ರಿಂದ ಈ ಅರ್ಥ ಉಚಿತವಾಗಿದೆ ಅಂತ ಅನ್ಕೊಂಡಿದ್ದೇನೆ. ಇದರ ಬಗ್ಗೆ ತಾವೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಪಾಂಸುರೆ ಅಂತ ಮುಂದಿನ ಮಂತ್ರ. ಭಗವಂತನ ಅಭಿಷೇಕಕ್ಕಾಗಿ ಉಪಯೋಗ ಮಾಡುವಂತಹ ಮಂತ್ರಗಳಿವೆಲ್ಲ. ಈ ವಿಷ್ಣು ಇದಂ ವಿಚಕ್ರಮೆ ಈ ಜಗತ್ತೆಲ್ಲವನ್ನು ಕೂಡ ಆಕ್ರಮಿಸಿದ. ತ್ರೇಧಾ ನಿದಧೇ ಪದಂ 3 ಹೆಜ್ಜೆಗಳನ್ನ ಆತ ಇಟ್ಟ. ಅಸ್ಯ ಪಾಂಸುರೆ ಈತನ ಪಾಂಸುರ ಅಂದ್ರೆ ಸುಂದರವಾದಂತಹ ಧೂಳಿನಿಂದ ಕೂಡಿದ ಪಾದದಲ್ಲಿ ಈ ಜಗತ್ತು ಕೂಡ ಒಂದು ಧೂಳಿನಂತೆ ಇದೆ. ಭಗವಂತನ ಪಾದ ಕಣಗಳಲ್ಲಿ ಅನೇಕ ಧೂಳುಗಳಿವೆ ಪಾದಗಳಲ್ಲಿ. ಅದರಲ್ಲಿ ಒಂದು ಧೂಳು ಇಡೀ ವಿಶ್ವ. ಇಂಥ ಅಗಾಧವಾದ ವಿಶ್ವವೂ ಕೂಡ ಆ ಭಗವಂತನ ಪಾದಗಳಲ್ಲಿ ಅನೇಕ ಧೂಳುಗಳ ನಡುವೆ ತಾನೂ ಒಂದು ಧೂಳಿನಂತೆ ಇದೆ. ಹಾಗಿದ್ದಾಗ ಆ ಭಗವಂತನ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಅನ್ನೋದನ್ನ ನಾವು ತಿಳ್ಕೋಬಹುದಾಗಿದೆ. ಋಗ್ಭಾಷ್ಯದಲ್ಲಿ ರಮಂತಿ ಪಾಂಸವೋ ಯತ್ರ ಪಾಂಸುರಂ ಪರಮೀರಿತಂ ಸಮೂಢಂ ಯತ್ರ ವಿಶ್ವಂ ಹಿ ಪಾಂಸುವಜ್ಜಗತೀಪತೇಹೇ. ಪಾಂಸುರ ಅಂದ್ರೆ ರಮಂತಿ ಪಾಂಸವೋ ಯತ್ರ, ಯಾವ ಪಾದಕಮಲದಲ್ಲಿ ಈ ಧೂಳುಗಳು ರಮಂತೆ ಶೋಭಿಸ್ತವೆ. ಪಾದಕಮಲಗಳ ಸ್ಪರ್ಶ ಆಗಿದ್ದರಿಂದ ಧೂಳು ಶೋಭಿಸ್ತದೆ. ಧೂಳಿನಿಂದ ಭಗವಂತನ ಪಾದಕಮಲಕ್ಕೇನು ಸೌಂದರ್ಯ ವೈಭವ ಬರಬೇಕಾಗಿಲ್ಲ, ಸೊಬಗೇನು ಬರಬೇಕಾಗಿಲ್ಲ. ಭಗವಂತನ ಪಾದಕಮಲದ ಸಂಪರ್ಕ ಆಗಿದ್ರಿಂದ ಈ ಧೂಳುಗಳು ಶೋಭಿಸ್ತವೆ ಅಷ್ಟೆ. ಅಂಥ ಪಾದದಲ್ಲಿ ಈ ಜಗತ್ತು ಕೂಡ ಸಮೂಢಂ ನಿಂತಿದೆ. ತತ್ರ ವಿಶ್ವಂ ಹಿ ಪಾಂಸುವತ್ ಧೂಳಿನಂತೆ ನಿಂತಿದೆ. ಜಗತ್ತಃ ಪತೇಹೆ ಜಗತ್ತಿನ ಪತಿಯಾದ ವಿಷ್ಣುವಿನ ಆ ಪಾದಕಮಲದಲ್ಲಿ ಇದು ನಿಂತ್ಕೊಂಡಿದೆ. ಮುಂದಿನ ಮಂತ್ರ ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯ
ಅಥೋ ಧರ್ಮಾಣಿ ಧಾರಯನ್ ಅಂತ. ಅದಕ್ಕೆ ಭಾಷ್ಯದಲ್ಲಿ ವೇದಾನ್ ಕಾಲಾನ್ ಗುಣಾನ್ ಲೋಕಾನ್ ದೇವ ಮಾನುಷದಾನವಾನ್ ಚೇತನಾಚೇತನಾನ್ ಮಿಷ್ಟಾನ್ ತ್ರೀಣಿ ಪದಾ ವಿಚಕ್ರಮೆ ರಕ್ಷಕತ್ವೇನ ಸರ್ವಾಣಿ ಸೃಷ್ಟೃ ಭರ್ತೃತ್ವತಸ್ತಥಾ ಮೋಕ್ಷದತ್ವೇನ ಚ ವಿಭುಃ ಸ್ತಂಭನೀಯೋ ನ ಕೇನಚಿತ್ ಧಾರಕಾಸ್ಯೇವ ವಾಯುವಾದೀನ್ ಧಾರಯನ್ ವರ್ತತೆ ತತಃ. ಅದಾಭ್ಯ ವಿಷ್ಣುರ್ ಗೋಪ ಅದಾಭ್ಯ ಅಂತಿದೆ ನೋಡಿ. ಅದಾಭ್ಯ ಅಂದ್ರೆ ಯಾರಿಗೂ ತಡೆಯಲಾಗದವನು. ಕನ್ನಡದಲ್ಲಿ ದಬ್ಬುವುದು, ದಬಾಯಿಸುವುದು ಅಂತೆಲ್ಲ ಪ್ರಯೋಗ ಮಾಡ್ತೀವಲ್ಲ. ಅದಾಭ್ಯ ದಬಾಯಿಸುವುದು ಅಂದ್ರೆ ಇನ್ನೊಬ್ಬರನ್ನ ತಲೆ ಎತ್ತದಂತೆ ಮಾಡುವುದು, ಅವರಿಗೆ ಚೆನ್ನಾಗಿ ಬುದ್ಧಿ ಹೇಳುವುದು ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಅದಾಭ್ಯ ಅಂದ್ರೆ ಬೇರೆ ಯಾರಿಗೂ ಬಗ್ಗದವನು, ಯಾರಿಗೂ ತಡೆಯಲಾಗದವನು ವಿಷ್ಣು. ತ್ರೀಣಿ ಪದ ವಿಚಕ್ರಮೆ, ತನ್ನ ಮೂರು ಬಗೆಯಾದ ಎಲ್ಲ ವಸ್ತುಗಳನ್ನು ಕೂಡ ಗೋಪಾಹ ರಕ್ಷಕನಾಗಿ ವಿಚಕ್ರಮೆ ಮೀರಿಸಿದ್ದಾನೆ. ಇಂತಹ ಮಹಾಮಹಿಮನಾದಂತಹ ಭಗವಂತ ಧರ್ಮಾಣಿ ಧಾರಯನ್, ಜಗತ್ತಿನ ಧಾರಕರಾದಂತಹ ಚತುರ್ಮುಖ, ಮುಖ್ಯ ಪ್ರಾಣ ಇವರೆಲ್ಲರನ್ನೂ ಕೂಡ ತಾನು ಧರಿಸಿದ್ದಾನೆ. ಮೂರನ್ನ ಆತ ದಾಟಿದ್ದಾನೆ ಅಂತ ಬಂತಲ್ಲ, ಆ ಮೂರು ಅಂದ್ರೆ ಯಾವುದು? ತ್ರಿವಿಕ್ರಮ ಅನ್ನೋ ಶಬ್ದಕ್ಕೆ ಇದು ಮತ್ತೊಂದು ಅರ್ಥ ಋಗ್ಭಾಷ್ಯದಲ್ಲಿ ಈ 35ನೇ ಶ್ಲೋಕದಲ್ಲಿ. ತ್ರಿಣಿಪದ ವಿಚಕ್ರಮೆ ಅನ್ನುವ ಒಂದು ವೇದ ವಾಕ್ಯವನ್ನು ವ್ಯಾಖ್ಯಾನ ಮಾಡುವ ಪ್ರಸಂಗದಲ್ಲಿ ಆಚಾರ್ಯ ಹೇಳುವಂತಹ ಹೊಸ ಅರ್ಥ ಇದು. ಋಗ್ ಯಜು ಸಾಮ ಅನ್ನುವಂತಹ ಮೂರು ವೇದಗಳನ್ನು ಮೀರಿ ನಿಂತಿದ್ದಾನೆ. ಅತೀತ ಅನಾಗತ ವರ್ತಮಾನ ಅನ್ನುವಂತಹ ಮೂರು ಕಾಲಗಳನ್ನು ಮೀರಿ ನಿಂತಿದ್ದಾನೆ. ಸತ್ವ ರಜಸ್ತಮಸ್ ಅನ್ನುವ ಮೂರು ಗುಣಗಳನ್ನ ಮೀರಿ ನಿಂತಿದ್ದಾನೆ. ಭೂಭುವ ಸ್ವಹ ಅನ್ನುವ ಮೂರು ಲೋಕಗಳನ್ನ ಮೀರಿ ನಿಂತಿದ್ದಾನೆ. ದೇವದಾನವ ಮಾನವ ಅನ್ನುವಂಥ ಅರ್ಥಾತ್ ಸಾತ್ವಿಕ ರಾಜಸ ತಾಮಸ ಅನ್ನುವಂಥ ಮೂರು ಬಗೆಯ ಜೀವರನ್ನು ಮೀರಿ ನಿಂತಿದ್ದಾನೆ. ಚೇತನ ಅಚೇತನ ಮಿಶ್ರ ಅನ್ನುವಂಥ ಮೂರು ಬಗೆಯ ತತ್ವಗಳನ್ನು ಮೀರಿ ನಿಂತಿದ್ದಾನೆ. ಚೇತನ ಅಂದ್ರೆ ಯಾವತ್ತೂ ಕೂಡ ಪ್ರಾಕೃತವಾದ ದೇಹವನ್ನು ಪಡೆಯದಂತಹ ಲಕ್ಷ್ಮೀದೇವಿ, ಅವಳನ್ನು ಮೀರಿ ನಿಂತಿದ್ದಾನೆ. ಅಚೇತನವಾದಂತಹ ಪೃಥ್ವಿ, ಅಪ್ಪು, ತೇಜಸ್ಸು, ಘಟ, ಪಟ ಇತ್ಯಾದಿಗಳೆಲ್ಲವನ್ನು ಕೂಡ ಮೀರಿ ನಿಂತಿದ್ದಾನೆ. ಮತ್ತೆ ವಿಶ್ವರು ಅಂತಂದ್ರೆ ಈ ನಾವೆಲ್ಲರೂ ಚೇತನರಾಗಿದ್ದೇವೆ, ಆದ್ರೆ ಒಂದು ಅಚೇತನವಾದಂತಹ ಶರೀರದಲ್ಲಿ ನಾವು ಬಂದಿಗಳಾಗ್ತೇವೆ. ಇಂಥ ನಮ್ಮೆಲ್ಲರನ್ನೂ ಕೂಡ ಆತ ಮೀರಿ ನಿಂತಿದ್ದಾನೆ. ರಕ್ಷಕನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ, ರಕ್ಷಕನಾಗಿದ್ದಾನೆ ಮತ್ತು ಮೋಕ್ಷದಾಯಕನಾಗಿದ್ದಾನೆ. ಮೂರು ಬಗೆಯಿಂದ ಆತ ಮೀರಿ ನಿಂತಿದ್ದಾನೆ. ಎಲ್ಲಾ ದೃಷ್ಟಿಯಿಂದಲೂ ಅವನದ್ದು ಮೂರಾಗಿದೆ. ಯಾರೂ ಕೂಡ ಈತನನ್ನು ತಡೆಯೋದು ಸಾಧ್ಯ ಇಲ್ಲ. ಸ್ತಂಭನೀಯೋ ನ ಕೇನಚಿತ್ ವೇದವಾಕ್ಯ ಹಾಗೆ ಹೇಳಿದೆ. ಧಾರಕಾಸ್ತೀವ ವಾಯುವಾದೀನ್, ವಾಯುವಾದಿ ಧಾರಕರೇನಿದ್ದಾರೆ, ಜಗತ್ತಿನ ಧಾರಕರಾದಂತಹ ಕೂರ್ಮಾದಿ ರೂಪಗಳಿಂದ ಜಗತ್ತನ್ನು ಧರಿಸಿರುವಂತಹ ವಾಯುವನ್ನು ಈತ ಮೀರಿ ನಿಂತಿದ್ದಾನೆ ಅಂತ ಅದರ ಅರ್ಥ ಆಗ್ತದೆ. ಮುಂದಿನ ಮಂತ್ರ ವಿಷ್ಣು ಕರ್ಮಾಣಿ ಪಶ್ಯತ ಯಥೋ ವೃತಾನಿ ಪಸ್ಪಶೆ ಇಂದ್ರಸ್ಯ ಯುಜ್ಯ ಸಖ. ಓ ಜನರೇ, ಅದು ಋಷಿ ಎಲ್ರಿಗೂ ಕೂಡ ಹೇಳುವಂತಹ ಒಂದು ಮಂತ್ರ, ಇದು ಒಂದು ಮಾತು. ವಿಷ್ಣು ಕರ್ಮಾಣಿ ಪಶ್ಯತ, ಭಗವಂತನ ಮಹಿಮೆಗಳನ್ನು ನೋಡಿದೆ. ನೋಡುದಿದ್ರೆ ಅದನ್ನ ನೋಡಿ, ಸುಮ್ಮನೆ ಯಾವ್ದಾದನ್ನು ನೋಡಿ ಸಮಯ ಯಾಕೆ ಹಾಳು ಮಾಡ್ಕೊಳ್ತೀರಿ. ಯಥೋ ವ್ರತಾನಿ ಪಸ್ಪಶೆ, ಈ ಜಗತ್ತಿನ ಎಲ್ಲ ಪ್ರಾಣಿಗಳ ಚಟುವಟಿಕೆಗಳು ಕೂಡ ಯಾರಿಂದಾಗಿ ಆಗ್ತವೆ. ತಾನು ಜಗತ್ತಿಗೆ ಆತ ಕಾಣದೆ ಹೋದ್ರೂ ಕೂಡ, ಯೋಗಿಗಳಿಗೆ ಆತ ಸಾಮಾನ್ಯ ಜನರಿಗೆ ಆತ ಕಾಣದೆ ಹೋದ್ರೂ ಕೂಡ ಯೋಗಿಗಳಿಗೆ ಜ್ಞಾತನಾಗಿದ್ದಾನೆ. ಇಂದ್ರನಿಗೂ ಮತ್ತೆ ವಾಯುವಿಗೂ ಯಾವಾಗಲೂ ಜೊತೆ ಇರುವಂತಹ ಒಬ್ಬ ಗೆಳೆಯನಾಗಿದ್ದಾನೆ ಅವನು. ಜಾನೀಥ ವಿಷ್ಣು ಕರ್ಮಾಣಿ ಪ್ರಾಣಿ ಕರ್ಮಾಣಿ ವಿಶೇಷತಃ ಯಥೋ ಜಾತಾನಿ ಅವಿಜ್ಞಾತಃ ಭಗವಾನ್ ಸರ್ವದೈವ ಚ. ವಿಷ್ಣು ಕರ್ಮಾಣಿ ಜಾನೀಥ, ಭಗವಂತನ ಮಹಿಮೆಗಳನ್ನು ತಿಳ್ಕೊಳ್ರಿ. ಪ್ರಾಣಿ ಕರ್ಮಾಣಿ, ಎಲ್ಲ ಪ್ರಾಣಿಗಳ ಕರ್ಮಗಳು ಕೂಡ ಯತಃ ಜಾತಾನಿ, ಯಾವ ಭಗವಂತನಿಂದಲೇ ಆಗ್ತವೆ.
ಒಳಗಾತ ಬಿಂಬನಾಗಿ ಇದ್ದು ಕಾರ್ಯ ಮಾಡಿಸಿದಾಗಲೇ ಎಲ್ಲ ಕೆಲಸಗಳು ಆಗುವುದು. ಆದ್ರೆ ಇಷ್ಟಾದ್ರೂ ಆತ ಅವಿಜ್ಞಾತ, ಒಳಗೆ ಆತ ಇದ್ದವನು ಮಾಡಿಸ್ತಾ ಇದ್ದಾನೆ ಅಂತ ನಮಗೆ ಸುಮ್ಮನೆ ಶಾಸ್ತ್ರದಿಂದ ಕೇಳಿ ಗೊತ್ತೇ ಹೊರತು ನಾವದನ್ನ ನೋಡಿದವರಲ್ಲ. ಸ್ಪಶಾಜ್ಞಾತ ದೃಶೋ ಯಸ್ಮಾತ್ ಇಂದ್ರಸ್ಯ ಸಹಿತಸ್ತಥಾ ಸಹಿತಃ ಸಖಾ ಪ್ರಾಣಸ್ಯೈವ ಇಂದ್ರ ನಾಮ್ನಶ್ಚ ಕಸ್ಮಿನ್ ವಹಮಿತಿ ಶ್ರುತೇಃ ತ್ವಯಾ ಇತಿ ಇಂದ್ರ ಇತಿ ವಚನಾತ್ ಪ್ರಾಣ ಇಂದ್ರಾಭಿಧೋ ಮತಃ. ಸ್ಪಶ ಅಜ್ಞಾತ ದೃಶವು ಅಂತ ಧಾತು, ಇನ್ನೊಬ್ಬರಿಗೆ ಯಾರಿಗೂ ಕಾಣದೇ ಇರುವಂತೆ ಈತ ಇರ್ತಾನೆ ಅಂತ ಧಾತುವಿನ ಅರ್ಥ. ಆ ಧಾತುವಿಂದ ಪಸ್ಪಶೆ ಅಂತ ಬಂದಿದೆ ಅದು. ಕಸ್ಮಿನ್ವಹ ಉತ್ಕ್ರಾಂತೆ ಉತ್ಕ್ರಾಂತ ಭವಿಷ್ಯಾಮಿ ಕಸ್ಮಿನ್ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಇತಿ ಪ್ರಾಣ ಪ್ರಸೃಜತ ಅಂತ ಷಟ್ಪ್ರಶ್ನೋಪನಿಷತ್ತು ಹೇಳ್ತದೆ. ಭಗವಂತನಿಗೆ ಮತ್ತೆ ಮುಖ್ಯ ಪ್ರಾಣನಿಗೆ ಒಂದು ಶಾಶ್ವತವಾದಂತ ಗೆಳೆತನ ಇದೆ. ಮುಖ್ಯ ಪ್ರಾಣನಿಗೆ ಆ ಇಂದ್ರ ಅನ್ನೋ ಶಬ್ದ ಹೇಳ್ತಾರೆ ಅಂತನ್ನುವುದು ತ್ವಯೇದಿಂದ್ರ ಯುಜಾ ವಯಂ ಋಗ್ವೇದದ 6ನೇ ಅಷ್ಟಕ 6ನೇ ಅಧ್ಯಾಯ ಅಲ್ಲಿ 20ನೇ ಮಂತ್ರದಲ್ಲಿ ಸ್ಪಷ್ಟ ಆಗ್ತದೆ. ಮುಖ್ಯ ಪ್ರಾಣನೇ, ನಿನ್ನ ಪ್ರೇರಣೆಯಿಂದ ನಾವು ನಿನ್ನ ಜೊತೆಗೆ ಸ್ಪರ್ಧೆ ಮಾಡ್ತೇವೆ. ಯುಜಾವಯಂ ಪ್ರತಿಬ್ರುವೀಮಹಿ ಸ್ಪೃಧಃ ತಮಸ್ಮಾಕಂ ತವಸ್ಮಸಿ. ನಾನು ಅಂತ ನಾವು ಹೇಳ್ಕೊಳ್ಳುವುದೆಲ್ಲ ನಿನ್ನಿಂದಾಗಿಯೇ, ನೀನೇ ನಮ್ಮ ಒಡೆಯ, ನಾವೆಲ್ಲರೂ ಕೂಡ ನಿನ್ನ ಆಳುಗಳು ಅಂತ ಅಲ್ಲೊಂದ್ ಕಡೆ ಕೇಳಿ ಬರ್ತದೆ. ಈ ಪಸ್ಪಶೆ ಅಂತ ಒಂದು ಪ್ರಯೋಗ, ವಿಷ್ಣು ಕರ್ಮಾಣಿ ಪಶ್ಯತೇತೋ ವೃತಾನಿ ಪಸ್ಪಶೆ ಅಂತ ಇಲ್ಲಿ ನಾವು ಕೇಳ್ತಾ ಇದ್ದೀವಿ. ಈ ಪಸ್ಪಶೆ ಅಂತನ್ನುವುದಕ್ಕೆ ಆಚಾರ್ಯರು ಸ್ಪಶ ಅಜ್ಞಾತ ದೃಶವು, ಇನ್ನೊಬ್ಬರಿಗೆ ಕಾಣದಂತೆ ವರ್ತಿಸುವುದು ಅನ್ನುವಂಥ ಒಂದು ಧಾತುವನ್ನ ಹೇಳ್ತಾರೆ. ಈ ಧಾತು ಪಾಠ ಆಚಾರ್ಯರು ಹೊಸದಾಗಿ ತೋರಿಸಿಕೊಟ್ಟಿರುವಂತಹ ಒಂದು ಸಂಗತಿ. ಅಜ್ಞಾತ ದೃಷ್ಟಿ ಅಂದ್ರೆ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಅಜ್ಞಾತವಾಗಿ, ಜನಸಾಮಾನ್ಯರಿಗೆ ಅಜ್ಞಾತವಾಗಿ, ಕೆಲವರಿಗೆ ಮಾತ್ರ ಕಾಣಿಸುವಂತಿದ್ರೆ ಅದನ್ನ ಅಜ್ಞಾತ ದೃಷ್ಟಿ ಅಂತಾನೆ ಹೇಳ್ತಾರೆ. ಈ ಅಮರಕೋಶದಲ್ಲಿ ಸ್ಪಶ ಅನ್ನುವ ಶಬ್ದವನ್ನ ಗೂಢಚಾರ, ಬೇಹುಗಾರ ಅವನನ್ನು ಹೇಳಲಿಕ್ಕೆ ಪ್ರಯೋಗ ಮಾಡ್ತಾರೆ. ಯಥಾರ್ಹವರ್ಣ ಪ್ರಣಿಧಿ ಅಪಸ್ಪರ್ಶಶ್ಚರ ಸ್ಪೃಶಃ ಚಾರಶ್ಚ ಗೂಢಪುರುಷ ಅಂತ ಇದು ಅಮರಕೋಶದ ಒಂದು ಉಲ್ಲೇಖ ಅಂತ ಕೇಳಿ ಬರ್ತದೆ. ಸ್ಪಶೈರ್ನೋ ಘಾತಯೇತ್ ಸರ್ವಾನ್ ರಾಜ್ಯಲುಬ್ಧ ಸುಯೋಧನ. ಗೂಢಚಾರರ ಮೂಲಕ ಈ ದುರ್ಯೋಧನ ನಮ್ಮೆಲ್ಲರನ್ನು ಹಾನಿಗೆ ಒಳಪಡಿಸಬಹುದು ಅಂತ ಆದಿಪರ್ವದಲ್ಲಿ 147ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಕೂಡ ಅದೊಂದು ಉಲ್ಲೇಖವನ್ನ ಮಾಡ್ತಾರೆ. ಹೀಗೆ ಅನ್ಯರಿಗೆ ಕಾಣದೇ ಇದ್ದುದನ್ನ ಈ ಬೇಹುಗಾರರು ಕಾಣ್ತಾರೆ, ನಮ್ಗಿದೆಲ್ಲ ಗೊತ್ತಿದೆ. ಆದ್ರಿಂದ ಅವರಿಗೆ ಸ್ಪಶರು ಅಂತ ಹೇಳ್ತಾರೆ. ಇಲ್ಲಿ ಪಸ್ಪಶೆ ಅಂತ ಕ್ರಿಯಾಪದವನ್ನು ಪ್ರಯೋಗ ಮಾಡಿದ್ದಾರೆ ವೇದವಾಕ್ಯದಲ್ಲಿ. ಇನ್ನೊಬ್ಬರಿಗೆ ಕಾಣದಂತೆ ಈತ ಯಾವತ್ತೂ ಕೂಡ ಇರ್ತಾನೆ, ಸಂಚರಿಸ್ತಾನೆ ಅಂತ ಅದರ ತಾತ್ಪರ್ಯ ಆಗಿತ್ತು. ಇಲ್ಲಿ ಯುಜ್ಯಸ್ಯ ಇಂದ್ರಸ್ಯ ಯುಜ್ಯ ಸಖ ಅಂತ ಬಂತಲ್ಲ, ಕೆಲವು ವ್ಯಾಖ್ಯಾನಗಳಲ್ಲಿ ಇಂದ್ರ ಅಂದ್ರೆ ಈ ಮುಖ್ಯ ಪ್ರಾಣ ಮತ್ತೆ ದೇವೇಂದ್ರ ಅಲ್ಲದೆ ಈ ಶರೀರದ ಒಂದು ಅಮುಖ್ಯ ಒಡೆಯರು ನಾವು ಕೂಡ ಆಗಿದ್ದೇವೆ. ಹಾಗಾಗಿ ನಮ್ಮ ಶರೀರ, ಇಂದ್ರಿಯ ಇತ್ಯಾದಿಗಳ ಒಡೆಯರು ನಾವು, ಈ ಒಂದು ಜೀವ. ಆ ಜೀವನಿಗೆ ಈತ ಪರಮಾತ್ಮ ಗೆಳೆಯನಾಗಿದ್ದಾನೆ. ಅದು ಒಂದು ಅರ್ಥವನ್ನ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ ಅಂತ ನೆನಪಿದೆ. ಅದಕ್ಕಾಗಿ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯು ಅಭಿಚಾಕಶೀತಿ ಅಂತೊಂದು ಮಂತ್ರ ಏನು ಕೇಳಿ ಬರ್ತದಲ್ಲ, ಖ್ಯಾತವಾದಂತಹ ಮಂತ್ರ. ದ್ವಾಸುಪರ್ಣ ಸಯುಜಾ ಸಖಾಯ, ಈ ಎರಡು ಹಕ್ಕಿಗಳಿವೆ, ಅವೆರಡೂ ಕೂಡ ಸಯುಜಗಳು ಅಂತ. ಅಲ್ಲಿ ಸಯುಜ ಅಂತ ಶಬ್ದ ಇದೆ, ಇಲ್ಲಿ ಯುಜ್ಯ ಅಂತ ಶಬ್ದ ಇದೆ. ಸಖ ಅನ್ನೋ ಶಬ್ದ ಅಂತೂ ಎರಡು ಕಡೆ ಸಮಾನವಾಗಿಯೇ ಇದೆ. ಯಾವತ್ತೂ ಸಯುಜವು ಅಂತಂದ್ರೆ ಜೊತೆಗಿರುವಂಥವು, ಸಖಾಯವು ಅಂದ್ರೆ ಗೆಳೆಯರು ಅಂತ ಅದರ ಅರ್ಥ. ಹಾಗಾಗಿ ಈ ಶರೀರದ ಇಂದ್ರನಾದ ನಾನು
ಆಮೇಲೆ ಆ ಬಳಿಕ ಇಂದ್ರನಾದಂತಹ ಇನ್ನು ನನಗಿಂತ ಶ್ರೇಷ್ಠನಾದ ಇಂದ್ರನಾದ ದೇವೇಂದ್ರ, ಅವನಿಗಿಂತಲೂ ಶ್ರೇಷ್ಠನಾದಂತಹ ಇಂದ್ರನಾದಂತಹ ಮುಖ್ಯ ಪ್ರಾಣ, ಅವರೆಲ್ಲರ ಆಪ್ತ ಗೆಳೆಯ ಈತ ಅನ್ನುವಂಥ ಒಂದು ಮಾತು ಕೂಡ ಅಲ್ಲಿದೆ. ಅಲ್ಲಿ ಒಳಗಿದ್ದು ನಮ್ಮೆಲ್ಲ ಕಾರ್ಯಗಳನ್ನು ಆತ ಮಾಡಿಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತತಂ ಅಂತ ಮುಂದಿನ ಮಂತ್ರ. ರಮಾ ಬ್ರಹ್ಮ ಶಿವಾದಿಭ್ಯ ಯದ್ವಿಷ್ಣೋ ಪರಮಂ ಪದಂ ರೂಪಂ ಪಶ್ಯಂತಿ ವಿರ್ಮುಕ್ತಾ ಸಂಸಾರಾತ್ ಸೂರಯ ಸದಾ ಚಕ್ಷುರ್ದಿವೀವ ವ್ಯಾಪ್ತಂ ಯತ್ ಅದೃಶ್ಯಂ ಫಲದರ್ಶಿತಂ. ಈ ರಮಾ ಬ್ರಹ್ಮ ಶಿವ ಇತ್ಯಾದಿಗಳಿಗಿಂತಲೂ ಉತ್ತಮವಾದ ವಿಷ್ಣುವಿನ ಸ್ವರೂಪವನ್ನ ಸಂಸಾರದಿಂದ ಮುಕ್ತರಾದಂತಹ ಜೀವಿಗಳು, ಸೂರಿಗಳು, ಪಂಡಿತರು ಯಾವತ್ತೂ ಕೂಡ ನೋಡ್ತಾರೆ, ಶಾಸ್ತ್ರದಿಂದ ತಿಳಿಸ್ತಾರೆ ಕೂಡ ಇನ್ನೊಬ್ಬರಿಗೆ. ಈ ಅವರು ಪ್ರತ್ಯಕ್ಷವಾಗಿ ನೋಡ್ತಾರೆ, ಆದ್ರೆ ಸಂಸಾರದಲ್ಲಿರುವಂತಹ ನಮ್ಮಂಥವ್ರು ಆ ಪರತತ್ವವನ್ನು ಕೇವಲ ಊಹೆಯಿಂದ ತಿಳ್ಕೊತಾರೆ. ಈ ಚಕ್ಷುರಿಂದ್ರಿಯ ಏನಿದೆಯಲ್ಲ, ನಾವು ವಸ್ತುಗಳನ್ನು ನೋಡ್ಲಿಕ್ಕೆ ಉಪಯೋಗ ಮಾಡ್ಕೊಳ್ಳುವಂತಹ ಚಕ್ಷುರಿಂದ್ರಿಯ, ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅತೀಂದ್ರಿಯ. ಅದು ಆಕಾಶದಲ್ಲಿ ಬೆಳಕಿನ ರೂಪದಿಂದ ಎಲ್ಲ ಕಡೆ ಇರ್ತದೆ, ಎಲ್ಲ ಕಡೆ ಹರಡಿರ್ತದೆ. ಅದರಂತೆ ಎಲ್ಲವೂ ಕೂಡ ಕಣ್ಣಿಗೆ ಕಾಣುತ್ತದೆ. ಚಕ್ಷುರಿಂದ್ರಿಯ ಅಂತ ಅನ್ನೋದೊಂದು ಅತೀಂದ್ರಿಯವಾದಂತಹ ವಸ್ತು. ಹೀಗೆ ತಾನು ಅತೀಂದ್ರಿಯವಾಗಿದ್ದು ಕಣ್ಣಿಗೆ ಕಾಣದೆ ನಮಗೆ ಪ್ರತ್ಯಕ್ಷ ಗೋಚರ ಆಗದೆ ಹೋದ್ರೂ ಕೂಡ ಅದು ಇದೆ ಅಂತ ನಮಗೆ ಊಹೆ ಬರುವುದು ಯಾವುದರಿಂದ ಅಂದ್ರೆ ಅದು ಮಾಡುವ ಕೆಲಸಗಳಿಂದ. ಅನೇಕ ಸಂಗತಿಗಳನ್ನ ಅದೆಲ್ಲ ನಮ್ಗೆ ತೋರಿಸ್ತಾ ಇದೆಯಲ್ಲ, ಆದ್ರಿಂದ ಚಕ್ಷುರಿಂದ್ರಿಯ ಇದೆ ಅಂತ ನಾವು ಊಹೆ ಮಾಡ್ತೇವೆ. ಹಾಗೆ ಈ ಅಸ್ವತಂತ್ರವಾದಂತಹ ಜಗತ್ತು ತಾನೇನು ಕೂಡ ಮಾಡೋದಿಲ್ಲ. ಸ್ವತಂತ್ರನಾದಂತಹ ಭಗವಂತ ತಾನು ನಿಂತು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ನಾವೆಲ್ಲರೂ ಕೂಡ ಅದನ್ನ ಸಾಮಾನ್ಯರಾದವರು ಊಹಿಸ್ತೇವೆ. ಜ್ಞಾನಿಗಳಾದವರು ಅವರು ತಾವೇ ನೋಡ್ತಾರೆ ಅಂತ ಹೀಗಾದ್ರ ಒಂದು ಅರ್ಥವನ್ನ ಅಲ್ಲಿ ಹೇಳ್ತಾರೆ. ಯದ್ ಅದೃಶ್ಯಂ ಚಕ್ಷುರ್ದಿವೀವ ಯತ್ ಪ್ರಾಪ್ತಂ ಯದ್ ಅದೃಶ್ಯಂ ಫಲದರ್ಶಿತಂ. ದಿವಿ ಆತತಂ ಚಕ್ಷುರಿವ, ಆಕಾಶದಲ್ಲಿ ಪ್ರಕಾಶ ರೂಪದಿಂದ ವ್ಯಾಪಿಸಿಕೊಂಡಿರುವಂತಹ ಚಕ್ಷುರಿಂದ್ರಿಯದಂತೆ. ವಿಷ್ಣು ಯತ್ ಪರಮಂ ಪದಂ, ಆ ವಿಷ್ಣುವಿನ ಅತ್ಯಂತ ಶ್ರೇಷ್ಠವಾದಂತಹ ಸ್ವರೂಪವನ್ನು. ಸೂರ್ಯ ಸದಾ ಪಶ್ಯಂತಿ, ಜ್ಞಾನಿಗಳು ಯಾವತ್ತೂ ಕೂಡ ಜೀವನ್ಮುಕ್ತರಾದವರು. ಮತ್ತೆ ಬೇರೆ ಬೇರೆ ವ್ಯಾಖ್ಯಾನ ಮಾಡೋರು ಬೇರೆ ಬೇರೆ ತರ ಮಾಡ್ತಾರೆ. ಮುಕ್ತಾಹ ಸಂಸಾರಾತ್ ಅಂತ ಆಚಾರ್ಯರು ಭಾಷೆಯಲ್ಲಿ ಬರೆದಿದ್ದಾರೆ. ಜೀವನ್ಮುಕ್ತರು ಇರಬಹುದು, ಸಂಸಾರದಿಂದ ಪೂರ್ಣವಾಗಿ ಮುಕ್ತರು ಇರಬಹುದು. ಅವರು ಅದನ್ನ ನೋಡ್ತಾರೆ, ಮತ್ತೆ ಪಶ್ಯಂತಿ ಅಂದ್ರೆ ಇನ್ನೊಬ್ಬರಿಗೆ ತಿಳಿಸ್ತಾರೆ ಕೂಡ. ಹಾಗೂ ಒಂದು ಅರ್ಥವನ್ನು ಅಲ್ಲಿ ಮಾಡ್ತಾರೆ. ಇದಕ್ಕೆ ಹೀಗೂ ಒಂದು ಅರ್ಥವನ್ನ ಮಾಡಬಹುದು. ದಿವೀವ ಚಕ್ಷುರಾತತಂ, ಜೀವ ಅಂದ್ರೆ ಆಕಾಶ. ಆಕಾಶದಲ್ಲಿ ಎಲ್ಲ ಕಡೆ ಹರಡಿರುವಂತಹ ಒಂದು ಕಣ್ಣು ಅಂದ್ರೆ ಈ ಸೂರ್ಯ. ಕೆಲವರು ಜ್ಞಾನಿಗಳು ಈ ತರ ಅರ್ಥ ಮಾಡಿದ್ದಾರೆ ಅಂತ ನನಗೆ ನೆನಪಿದೆ. ಅಥವಾ ಬೇರೆ ಯಾರು ಮಾಡಿಲ್ಲದೆ ಹೋದ್ರೂ ಕೂಡ ಇಂಥದೊಂದು ಅರ್ಥವು ಸುಂದರವಾಗಿ ನಮಗೆ ಕಾಣಬಹುದು. ಹೇಗೆಂದ್ರೆ ಸೂರ್ಯ ಅನ್ನುವುದು ಆಕಾಶದ ಕಣ್ಣು. ಆಕಾಶದಲ್ಲಿ ಕಣ್ಣಿನಂತೆ ಎಲ್ರಿಗೂ ಕೂಡ ಆತ ಗೋಚರನಾದವನು. ಮುಗಿಲ ಕಣ್ಣು ಅಂತ ಆತನನ್ನು ಹೇಳ್ತಾರಂತೆ ಸೂರ್ಯನನ್ನು. ಆದ್ರಿಂದ ಆಕಾಶದಲ್ಲಿ ಎಲ್ಲ ಕಡೆ ವ್ಯಾಪ್ತವಾದಂತಹ ಬೆಳಕಿನ ಮೂಲಕ ಎಲ್ಲ ಕಡೆ ಹರಡಿಕೊಂಡಿರುವಂತಹ ಚಕ್ಷು ಅಂದ್ರೆ ಮುಗಿಲ ಕಣ್ಣಾದಂತಹ ಸೂರ್ಯ. ಸೂರ್ಯನನ್ನ ಹೇಗೆ ಸ್ಪಷ್ಟವಾಗಿ ನಾವೆಲ್ಲ ನೋಡ್ತೇವಲ್ಲ, ಸೂರ್ಯ ಇದ್ದಾನೋ ಇಲ್ಲೊಂದು ಸಂಶಯ ಯಾರಿಗೂ ಬರ್ಲಿಕ್ಕಿಲ್ಲ. ಮತ್ತೆ ಸೂರ್ಯ ಎಲ್ಲಿದ್ದಾನೆ, ಪೂರ್ವದಲ್ಲಿದ್ದಾನೋ ಪಶ್ಚಿಮದಲ್ಲಿದ್ದಾನೋ ಅಂತ ಸಂಶಯನೂ ನಾವು ಬರೋದಿಲ್ಲ. ಎಲ್ಲೇ ಇದ್ರೂ ಆತ ಸ್ಪಷ್ಟವಾಗಿ ಕಾಣ್ತಾನೆ. ನಕ್ಷತ್ರಾದಿಗಳು ಅಸ್ಪಷ್ಟವಾಗಿರೋದ್ರಿಂದ ನಮಗೆ ಗೊಂದಲ ಬರಬಹುದು, ಆದ್ರೆ ಸೂರ್ಯನ ಬಗ್ಗೆ ನಮಗೆ ಆ ಗೊಂದಲ ಇರೋದಿಲ್ಲ. ಆ ಸೂರ್ಯನನ್ನ ನೋಡುವಂತೆ, ಸೂರ್ಯನನ್ನ ಎಷ್ಟು ಸ್ಪಷ್ಟವಾಗಿ ನಾವು ನೋಡಬಲ್ಲೆವೋ ಹಾಗೆ ಈ ಜಗತ್ತಿನ ಎಲ್ಲ ಕಡೆ ಆತತನಾದಂತಹ ವ್ಯಾಪ್ತನಾದಂತಹ ಪರಮಾತ್ಮನನ್ನ ಅಜ್ಞಾನಿಗಳು ನೋಡ್ತಾರೆ ಅಂತ ಹೀಗೊಂದು ಅರ್ಥವನ್ನು ಕೂಡ ಹೇಳ್ಬೋದು. ವಿಷ್ಣು ಅನ್ನೋ ಶಬ್ದಕ್ಕೂ ಕೂಡ ವ್ಯಾಪ್ತ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವವನು ಅಂತ ಅರ್ಥವೇ ಇದೆ. ಆಕಾಶದಲ್ಲಿ ಎಲ್ಲ ಕಡೆ ಹರಡಿಕೊಂಡಿರುವಂತಹ, ಬೆಳಕಿನ ಮೂಲಕ ಹರಡಿಕೊಂಡಿರುವಂತಹ ಕಣ್ಣು ಅಂದ್ರೆ ಮುಗಿಲ ಕಣ್ಣಾದಂತಹ ಸೂರ್ಯ, ಹಾಗೂ ಒಂದು ಅರ್ಥವನ್ನು ಅದಕ್ಕೆ ಹೇಳಬಹುದಾಗಿದೆ.
ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂಸ ಸಮಿಂಧತೆ ವಿಷ್ಣೋರ್ಯತ್ಪಾರಮಂ ಪದಂ ಅಂತ ಆ ವಿಷ್ಣು ಸೂಕ್ತದ ಕೊನೆಯ ಮಂತ್ರ ಅದು. ಸಂದೀಪಯಂತಿ ವಿಜ್ಞಾನೈ ಸಂಸಾರಾತ್ ಪ್ರಾಪ್ತ ಜಾಗರಾಹ ವಿಪನ್ಯವೋ ಜ್ಞಾನಿತಮಾಹ ವಿಷ್ಣೋರ್ಯತ್ ಪರಮಂ ಪದಂ ತಾತ್ಪರ್ಯಾಧಿಕ್ಯ ವಿಜ್ಞಪ್ತ್ಯೈ ಅರ್ಥಮೇತಂ ಪುನರ್ಜಗೌ. ವಿಷ್ಣುವಿನ ತತ್ ಪರಮಂ, ಆ ವಿಷ್ಣುವಿನ ಸರ್ವೋತ್ತಮವಾದ ಸ್ವರೂಪವನ್ನ ವಿಪನ್ಯಗಳು ಅಂದ್ರೆ ಮಹಾಜ್ಞಾನಿಗಳು, ಜಾಗೃವಾಂಸಃ ಸಂಸಾರದಿಂದ ಎಚ್ಚೆತ್ತುಕೊಂಡಿರುವಂಥವ್ರು, ಸಂಸಾರದಿಂದ ಮುಕ್ತರಾದವರು, ಅಥವಾ ಸಂಸಾರದಲ್ಲೇ ಇದ್ರೂ ಕೂಡ ಸಾಂಸಾರಿಕ ವಸ್ತುಗಳಲ್ಲಿ, ಸಾಂಸಾರಿಕ ಸಂಗತಿಗಳಲ್ಲಿ ಮುಳುಗಿ ಹೇಳೋದು ಎಚ್ಚರದಿಂದ ಇರುವಂಥವ್ರು. ಅವರು ಈ ವಿಪ್ರಾಹ ಜ್ಞಾನಿಗಳು ಸಮಿಂಧತೆ ಶಾಸ್ತ್ರದಿಂದ ಆತನನ್ನ ಪ್ರಕಾಶಿಸ್ತಾರೆ, ಭಗವಂತನ ಸ್ವರೂಪವನ್ನ ಬೆಳಗಿಸ್ತಾರೆ. ಜಾಗೃವಾಂಸಃ ಅಂದ್ರೆ ಎಚ್ಚರದಿಂದಿರುವವರು ಅಂತ ಅರ್ಥ. ಯಾನಿಷಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತ ಭಗವದ್ಗೀತಾದಲ್ಲಿ ಹೇಳಿದ್ದಾರೆ, ನಮಗದು ಗೊತ್ತಿದೆ. ಯಾವ ಒಂದು ಪರತತ್ವ ಜನಸಾಮಾನ್ಯರಿಗೆ ಕತ್ತಲಿನಂತೆ ಅಜ್ಞಾತವಾಗಿದೆಯೋ ಅದರ ವಿಷಯದಲ್ಲಿ, ಆ ಪರತತ್ವ ವಿಷಯದಲ್ಲಿ ಈ ಒಬ್ಬ ಸಾಧಕನಾದವನು ಜಾಗೃತನಾಗಿರ್ತಾನೆ. ಅದರಂತೆ ಇಲ್ಲೂ ಕೂಡ ಜಾಗೃವಾಂಸಃ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಹಿಂದೆ ಕೂಡ ಆ ಭಗವಂತನನ್ನು ಕಾಣ್ತಾರೆ, ಅವನನ್ನು ವರ್ಣನೆ ಮಾಡ್ತಾರೆ ಅಂತ ಬಂದಿದೆ. ಮತ್ತೆ ಇಲ್ಲಿ ಯಾಕೆ ಬಂದಿದೆ ಅಂದ್ರೆ ತಾತ್ಪರ್ಯವನ್ನು ತೋರಿಸಲಿಕ್ಕಾಗಿ, ವೇದಕ್ಕೆ ಆ ಭಗವಂತನ ಸ್ವರೂಪದ ಕುರಿತಾಗಿರುವಂತಹ ತಾತ್ಪರ್ಯವನ್ನು ತೋರಿಸಲಿಕ್ಕಾಗಿ ಮತ್ತೆ ಇಲ್ಲಿ ಅದನ್ನೇ ಸಂಗತಿಯನ್ನು ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಪುನರುಕ್ತಿ ಇಲ್ಲಿ ಯಾವುದೇ ರೀತಿಯಾದಂತಹ ದೋಷವಲ್ಲ. ಇದರ ವಿವರದೊಂದಿಗೆ ಈ ವಿಷ್ಣು ಸೂಕ್ತದ ಅರ್ಥಾನುಸಂಧಾನ ಇಲ್ಲಿಗೆ ಸಮಾಪ್ತವಾಗಿದೆ.